ಕೇಳಿಸ್ಕೊಂಡ್ರಿ, ಸರ್ಕಾರದ ಪರವಾಗಿದ್ದಾನೆ ಮತದಾರ ಅನ್ನೋದು ಚನ್ನಪಟ್ಟಣದ ಅಥವಾ ಈ 3 ಕ್ಷೇತ್ರದ ರಿಸಲ್ಟ್ ಇಂದ ಗೊತ್ತಾಗುತ್ತೆ ಅಂತ ಹೇಳಿ. ಸರ್ಕಾರದ ಪರ ಇದ್ದಾರಾ ಇಲ್ವಾ ಜನ ಅನ್ನೋದನ್ನ ಈ 3 ಕ್ಷೇತ್ರದಿಂದ ನಿರ್ಧಾರ ಮಾಡಿಬಿಡ್ಬೋದಾ? ನೋಡಿ, ಮೊದಲನೇದಾಗಿ ಇವತ್ತು ಈ 3 ಕ್ಷೇತ್ರಗಳಲ್ಲಿ ನಡೆದಿರ್ತಕ್ಕಂಥ ಚುನಾವಣೆ ಅಭಿವೃದ್ಧಿ ವರ್ಸಸ್ ಅಪೋಸಿಷನ್. ರಾಜ್ಯ ಸರ್ಕಾರ ತಾನು ಸರ್ಕಾರದ ಒಂದು ಅವಧಿಯಲ್ಲಿ ಏನೊಂದು 18 ತಿಂಗಳ ಕಾಲದಲ್ಲಿ ಸರಿಸುಮಾರು 82,000 ಕೋಟಿ ರೂಪಾಯಿ ಸಾಲ ಮಾಡಿದ್ದಾರೆ. 18 ತಿಂಗಳು, ಕೇವಲ 18 ತಿಂಗಳಲ್ಲಿ 82,000 ಕೋಟಿ ಸಾಲ ಮಾಡಿದ್ದಾರೆ. ಇವತ್ತು ಯಾವುದೇ ನಿಮ್ಮ ಗ್ಯಾರಂಟಿಗಳಾಗಿರ್ಬೋದು ಅಥವಾ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು, ಯಾಕೆ ಹಾಗಾದರೆ ಗುಂಪುಗಾರಿಕೆಗಳಾಯಿತು, ಯಾಕೆ ಹಾಗಾದರೆ ಅಭಿವೃದ್ಧಿ ವಿರುದ್ಧವಾಗಿ ಅವರಲ್ಲಿರ್ತಕ್ಕಂಥ MLAಗಳು ಸ್ಟೇಟ್ಮೆಂಟ್ ಕೊಟ್ಟರು ನಮ್ಗೆ ಅನುದಾನ ಸಿಗ್ತಾ ಇಲ್ಲ ಅಂತೇಳಿ ಎಲ್ಲಿ ಅಭಿವೃದ್ಧಿ ಮಾಡ್ತೀರಾ? ಹಾಗಾದರೆ 500 ಕೋಟಿ ಘೋಷಣೆ ಮಾಡಿಬಿಟ್ಟು ಬಂದ್ರಲ್ಲ ಚನ್ನಪಟ್ಟಣದಲ್ಲಿ. ಇಷ್ಟು ದಿನ ಚನ್ನಪಟ್ಟಣ ನಿಮ್ಗೆ ಗಮನಕ್ಕೆ ಬಂದಿರಲಿಲ್ವಾ? ಇಷ್ಟು ದಿನ ಗಮನಕ್ಕೆ ಬಂದಿರಲಿಲ್ಲ. ಶ್ರೀಮಾನ್ ದೇವೇಗೌಡರು, ನಮ್ಮ ಪಕ್ಷದ ಸರ್ವೋಚ್ಚ ನಾಯಕರು, ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ದೇವೇಗೌಡರು, ಇಗ್ಲೂರು ಡ್ಯಾಮ್ ಏನಾದ್ರು ಇವತ್ತಲ್ಲಿ ಕಟ್ಟಿರಲಿಲ್ಲ ಅಂತಿದ್ರೆ ಚನ್ನಪಟ್ಟಣದಲ್ಲಿ ಇವತ್ತು ಅಭಿವೃದ್ಧಿ ಕಾಣೋದಕ್ಕೆ ಸಾಧ್ಯನೇ ಇರ್ತಿರಲಿಲ್ಲ ಅಂತಕ್ಕಂಥದ್ದು ಪ್ರಪ್ರಥಮವಾಗಿ ಸನ್ಮಾನ್ಯ ದೇವೇಗೌಡರು ಕಾಲಿಟ್ಟಂಥ ಸಂದರ್ಭದಲ್ಲಿ ಅನೇಕ ಹಿರಿಯರುಗಳು ಹೇಳ್ತಾರೆ, ನಮ್ಮ ಮುಂದೆ ಯಾವುದೇ ಕಾರಣಕ್ಕೂ ನಾವು ಅಭಿವೃದ್ಧಿ ಪರವಾಗಿದ್ದೀವಿ. ಸನ್ಮಾನ್ಯ ದೇವೇಗೌಡರು ಕೊಟ್ಟಿರ್ತಕ್ಕಂಥ ಕೊಡುಗೆ, ಶ್ರೀಮಾನ್ ಕುಮಾರಸ್ವಾಮಿ ಅವರು ಕೊಟ್ಟಿರ್ತಕ್ಕಂಥ 1,500 ಕೋಟಿ ರೂಪಾಯಿ ಕಾಮಗಾರಿಗಳು ಅನೇಕ ಸಂದರ್ಭಗಳು ತಮಗೆ ತೋರಿಸಿದ್ದೀನಿ. 6 ಪೇಜ್ನಷ್ಟು ಎಲ್ಲೆಲ್ಲಿ ಕಾಮಗಾರಿಗಳು ನಡೆದಿದೆ ಅಂತಕ್ಕಂಥದ್ದು. ಯಾವೊಂದು ಚುನಾವಣೆ ಸಂದರ್ಭದಲ್ಲಿ ನಾವು ಮೈತ್ರಿ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಯೋಗೀಶ್ವರ್ ಅವ್ರಿಗೇನೆ ಸನ್ಮಾನ್ಯ ಕುಮಾರಣ್ಣ ಅವ್ರು ನೇರವಾಗಿ ಕೇಳಿದ್ರು, ನೀವೇ ಕ್ಯಾಂಡಿಡೇಟ್ ಆಗಿ ಅಂತಕ್ಕಂಥದ್ದು. ಇವರು ಅದಕ್ಕಿಂತ ಪೂರ್ವಭಾವಿಯಾಗಿ ಇವ್ರದೇ ಅಂತ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ. ಕುಮಾರಸ್ವಾಮಿ ಅವರು ಮೊದಲೇ ಹೇಳಿದ್ರು, ಕೆಲವು ಬೆಳವಣಿಗೆಗಳಿದೆ, ಅದನ್ನು ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಇವರು ಆವಾಗಲೇ ಅವ್ರ ಜೊತೆ ಕಮಿಟ್ಮೆಂಟ್ ಆಗಿ ಮೊದಲು ಅವ್ರ ನಿಲುವು ಬಗ್ಗೆ ಹೇಳಿ. ಮತ್ತು ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವ್ರ ಬಗ್ಗೆ ಅವ್ರು ಮಾತಾಡುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸ್ವಚ್ಛವಾಗಿದ್ದಾರೆ ಕ್ಯಾಂಡಿಡೇಟು. ಇವತ್ತು ಅಭಿವೃದ್ಧಿ ವಿಷಯದಲ್ಲಿ ಅವರು ಹಗಲು ರಾತ್ರಿ ಓಡಾಡಕ್ಕೆ ಒಬ್ಬ ಒಳ್ಳೆ ವಿದ್ಯಾವಂತ ಇದ್ದಾನೆ, ರಾಜಕಾರಣದ ಅನುಭವ ಇದೆ ಅವ್ರ ಮನೇಲಿ. ಶ್ರೀಮಾನ್ ದೇವೇಗೌಡರು ಪ್ರಧಾನಿಗಳಾಗಿದ್ದಂಥ ಅವರು, ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಸಾಕಷ್ಟು ರಾಜಕೀಯದ ಅವರಿಗೆ ಅನುಭವ ಇದೆ. ಕ್ಷೇತ್ರವನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತಕ್ಕಂಥದ್ದು ಕೂಡ ಗೊತ್ತಿದೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ 2 ಬಾರಿ ಇವರು ಸೋಲಂತ ಸಂದರ್ಭದಲ್ಲಿ ಇವರು ಒಳಸಂಚಿನಿಂದ ಸೋತಿದ್ದೆ ಹೊತ್ತಾಗಿ ಯಾವುದೇ ಕಾರಣಕ್ಕೂ ಅವತ್ತು ವೋಟಿಂಗಲ್ಲಿ ಕಡಿಮೆ ಆಗಿಲ್ಲ. ನನಗೆ ಚನ್ನಪಟ್ಟಣ ಕ್ಷೇತ್ರದ ಬಗ್ಗೆನೇ ಇನ್ ಡೀಟೇಲ್ ಆಗಿ ಬೇಕು, ಮುಂದಿನ ಬ್ರೇಕಿಂಗ್ ಅಲ್ಲಿ ಚರ್ಚೆ ಮಾಡೋಣ. ಓವರಾಲ್ ಆಗಿ 3 ಕ್ಷೇತ್ರದಿಂದ ಸರ್ಕಾರ ಸರಿದಾರಿಯಲ್ಲಿ ಸಾಕ್ತಾ ಇದೆಯಾ ಇಲ್ವಾ ಅಂತ ಹೇಳಿ ನಾವು ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯನಾ? ಖಂಡಿತ ಮೇಡಮ್, ನೀವು ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಸರ್ಕಾರದ ವೈಫಲ್ಯಗಳು ವರ್ಸಸ್ ನಮ್ಮ ಒಂದು ವಿರೋಧ ಪಕ್ಷದ ನಾಯಕರುಗಳು ಇವತ್ತು ಈ ವೈಫಲ್ಯಗಳನ್ನು ತಗೊಂಡು ಜನಗಳ ಮುಂದೆ ಇಟ್ಟಿರ್ತಕ್ಕಂಥದ್ದು. ಜನ ಸೂಕ್ಷ್ಮವಾಗಿ, ಅತಿ ಸೂಕ್ಷ್ಮವಾಗಿದ್ದಾರೆ. ಇವತ್ತು ತಾವು ಹೇಳ್ತಿದ್ದೀರಾ ಏನು ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ ಅಂತ, ಯಾವ ಕಾರಣಕ್ಕಾಗಿದೆ ಅಂತಂದ್ರೆ ಸರ್ಕಾರದ ವೈಫಲ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಈ ರಾಜ್ಯದ ಜನತೆ. 6 ಕೋಟಿ ಜನತೆ ಏನು ಅಭಿವೃದ್ಧಿ ಕೆಲಸಗಳ ವಿಷಯ ಆಗಿರ್ಬೋದು, ಇವ್ರು ಕೊಡ್ತಾ ಇರ್ತಕ್ಕಂಥ ಬೇಜವಾಬ್ದಾರಿ ಹೇಳಿಕೆಗಳಾಗಿರ್ಬೋದು. ಸನ್ಮಾನ್ಯ ಜಮೀರ್ ಅಹಮದ್ ಖಾನ್ ಅವರು ಹೇಳಿದ್ರು, ವರ್ಣಭೇದ ವಿಷಯದಲ್ಲಿ ಮಾತಾಡಿದ್ರು. ಕರಿಯ ಅಂತಕ್ಕಂಥ ನನ್ನ ಸ್ನೇಹಿತರು ನಾವು ಕುಳ್ಳ ಅಂತಾರೆ ಅಂತಕ್ಕಂಥ. ಹಾಗಾಗಿದ್ರೆ ಬಹಿರಂಗವಾಗಿ ಕುಮಾರಸ್ವಾಮಿ ಅವರು ಮಾತಾಡ್ಬೋದಿತ್ತಲ್ಲ ಇವ್ರನ್ನೂ ಕೂಡ. ಇವ್ರಿಗೆ ಬೇಕಂತ ಸಂದರ್ಭದಲ್ಲಿ ಯಾವ ರೀತಿ ಹೇಳಿಕೆಗಳು ಕೊಡ್ತಾರೆ. ಇವತ್ತು ಒಂದು ಜನಾಂಗದ ನಿಂದೆಯನ್ನು ಮಾಡಿರ್ತಕ್ಕಂಥ ಇವರು ಈ ರಾಜ್ಯದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥದಕ್ಕೆ 1 ಸೆಕೆಂಡು ಕೂಡ ಅರ್ಹರಲ್ಲ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಸಂವಿಧಾನದ ಬಗ್ಗೆ ಪಾಠ ಮಾಡ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಯಾಕೆ ಇವರು ಪಾಠ ಮಾಡಿಲ್ಲ ಇವತ್ತು? ಯಾಕೆ ಇವರು ವಿರುದ್ಧವಾಗಿ ಕ್ರಮ ಕೈಗೊಂಡಿಲ್ಲ? ಇವ್ರಿಗೆ ಬೇಕಾಗಿರೋಂತಕ್ಕಂಥ ಸಂದರ್ಭದಲ್ಲಿ ಇವ್ರು ಬೇಕಾಗಿರೋ ರೀತಿಗಳಲ್ಲಿ ಸರ್ಕಾರ ನಡೆಸ್ತಕ್ಕಂಥದ್ದನ್ನ ಜನಸಾಮಾನ್ಯರು ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ. ಇವತ್ತು ಈ ಪರ್ಸೆಂಟೇಜ್ ಜಾಸ್ತಿ ಆಗಿರ್ತಕ್ಕಂಥದ್ದು ಕಾರಣ ಒಂದೇ ಒಂದು, ಈ ಸರ್ಕಾರದ ವೈಫಲ್ಯಗಳನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಅದಕ್ಕೆ ತಕ್ಕ ಉತ್ತರವನ್ನ ಈ ಒಂದು ರಿಸಲ್ಟ್ ಅಲ್ಲಿ ಕೊಡ್ತಾರೆ ಅಂತಕ್ಕಂಥ ಸ್ಪಷ್ಟ. ಸರಿ ಶಂಕರ್ ಶೆಟ್ಟಿ ಸರ್, ನಾನು ಕ್ಷೇತ್ರವಾರು ಇನ್ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಕೆ ಮುಂಚೆ ಇನ್ ಜನರಲ್ ಆಗಿ ಒಂದು ಕಡೆ ಪ್ರಶ್ನೆ ನಿಮಗೆ ಕೇಳ್ಬಿಡ್ತೀನಿ. ನೋಡಿ, ಹಗರಣಗಳ ಆರೋಪ ಬಂತು ವಾಲ್ಮೀಕಿ ಸಂಡೂರಿನಲ್ಲಿ, ಬಹುಶಃ ಅದರ ಪರಿಣಾಮ ಸಿಗುತ್ತಾ ಅನ್ನೋ ಒಂದು ಕುತೂಹಲ ಇದೆ. ಹಾಗೆ ಮೂಡ, ಚನ್ನಪಟ್ಟಣ, ಹಳೆ ಮೈಸೂರು ಭಾಗ ಆಗಿರೋದ್ರಿಂದ ಮೂಡಾದ ಎಫೆಕ್ಟ್ ಅಲ್ಲಿ ಪರಿಣಾಮ ಬೀರುತ್ತಾ ಅನ್ನೋದಿದೆ. ಓವರಾಲ್ ಆಗಿ ಹಿಂದೂ ಮುಸ್ಲಿಂ ಅನ್ನೋ ಪಾಲಿಟಿಕ್ಸ್ ಏನ್ ನಡೀತಾ ಇದು ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೂ ಮತದಾರ ತೀರ್ಪು ಕೊಟ್ಟಿರ್ತಾನ ಅನ್ನೋ ಕುತೂಹಲ ಇದೆ. ಬಟ್ ಇದು ನಡೀತಾ ಇರೋದು ಬೈ ಎಲೆಕ್ಷನ್. ನಾವು ಸಾಮಾನ್ಯವಾಗಿ ಇಂಥ ಎಲೆಕ್ಷನ್ ನಡೆಯುವಾಗ ಕ್ಷೇತ್ರವಾರು ಆ ಕ್ಷೇತ್ರದ ಸಮಸ್ಯೆಗಳು, ಅದಕ್ಕೆ ಸ್ಪಂದಿಸೋ ನಾಯಕತ್ವ ಇದ್ರ ಪರವಾಗಿರ್ತಾನ ಮತದಾರ, ಅಥವಾ ಒಟ್ಟಾರೆಯಾಗಿ ರಾಜ್ಯ ರಾಜಕಾರಣದ ಕಡೆಗಿರ್ತಾನ ಅಂತ ಹೇಳಿ? ಇದು ರಾಜ್ಯ ರಾಜಕಾರಣ ಮೇಲೆ ಇರ್ತದೆ, ಲೋಕಲ್ ಇಶ್ಯೂಸ್ ಮೇಲೆ ಇರ್ತದೆ. ಮೋಸ್ಟ್ಲಿ ಲೋಕಲ್ ಇಶ್ಯೂಸ್ ಮೇಲೆ ಜಾಸ್ತಿ ಹೋಗ್ತಾ ಇದ್ದು ರಾಜ್ಯ ರಾಜಕಾರಣಕ್ಕಿಂತ. ನೀವು ಹೇಳಿದಾಗ ಹಗರಣಗಳು ನಡೆದಿವೆ, ಖಂಡಿತವಾಗಿ 1-2-3 ಹಗರಣ ನಡೆದಿವೆ. ಯಾವುದು ಮೂಡ ಹಗರಣ ಆಗಲಿ, ವಾಲ್ಮೀಕಿ ಹಗರಣ ಆಗಲಿ, ಅಥವಾ ಈಗ ವಕ್ಫ್ ಇದ್ದು ಅಂತ ಬರ್ತದೆ, ವಕ್ಫ್ ಹಗರಣಗಳೆಲ್ಲ ನಡೆದಿವೆ. ಅಟ್ ದಿ ಸೇಮ್ ಟೈಮ್ ಅದನ್ನು ಕೌಂಟರ್ ಮಾಡಲಿಕ್ಕೆ ಕಾಂಗ್ರೆಸ್ ಹತ್ರ ಇರೋ ಒಂದೇ ಒಂದು ಅಸ್ತ್ರ ಅಂದರೆ ಗ್ಯಾರಂಟೀಸ್. ಅವ್ರು ಹೇಳ್ತಾರೆ ಗ್ಯಾರಂಟೀಸ್ ಇದು ಮಾಡಿದ್ದಾರೆ ಅಂತ. ಏನು ಗ್ಯಾರಂಟೀಸ್ ನಾವು ಒಳ್ಳೆ ರೀತಿಯಲ್ಲಿ ಇಂಪ್ಲಿಮೆಂಟ್, ನಿಮಗೂ ಗೊತ್ತಿರ್ಬೋದು ಎಲ್ಲಿ ಇದರ ಪ್ರಕಾರ. ನಾನು ನೋಡಿದೆ, ನಿಮ್ಮದು ಕ್ಷೇತ್ರಕ್ಕೆ ಹೋಗ್ತಿರಲ್ಲ ಮೈಕ್ ಇಟ್ಕೊಂಡು ಏನು ಮಾಡ್ತಾರೆ. ಹೆಚ್ಚಿನವರು ಯಾಕೆ ನೀವು ಕಾಂಗ್ರೆಸ್ ಓಟ್ ಹಾಕ್ತಾರೆ ಅಂತ ಹೇಳಿದರೆ ಅವರು ಬಿಕಾಸ್ ಆಫ್ ಗ್ಯಾರಂಟಿ ಅಂತ ಹೇಳಿದ್ದಾರೆ ಹೆಚ್ಚಿನವರು. ಹಗರಣ ಬಗ್ಗೆ ಏನು ಹೇಳಿದ್ದಾರೆ, ಹಗರಣ ಇದ್ದುಂಟು ಕೊಡಲ್ಲ ಅಂತ ಹೇಳಿದ್ದಾರೆ. ಬಟ್ ಹೆಚ್ಚಿನವರು ಕಾಂಗ್ರೆಸ್ ಓಟ್ ಹಾಕುವವರು ಈ ಇಲೆಕ್ಷನಲ್ಲಿ ಓಟ್ ಹಾಕೋದು ಬಿಕಾಸ್ ಆಫ್ ಗ್ಯಾರಂಟೀಸ್.
ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗಿದೆ ಗೊತ್ತಿಲ್ಲ. ಅದು ಆ ಫಲಾನುಭವಿಗಳ ಹತ್ರ ಕೇಳಬೇಕು, ನಮ್ಗೆ ಗೊತ್ತಿಲ್ಲ. ಇವರು ಹೇಳ್ತಾರೆ ಹೆಚ್ಚಿನ ಸ್ವಲ್ಪ ಡಿಲೇ ಆಗಿರ್ಬೋದು, 1-2 ತಿಂಗಳು ಆದರೆ ಕೊಟ್ಟಿದ್ದೇವೆ ಹೇಳ್ತಾರೆ. ಅಪೋಸಿಷನ್ ಹೇಳ್ತಾರೆ ಇಲ್ಲ ಅವ್ರಿಗೆ ಸರಿ ಬರ್ತಾ ಇಲ್ಲ, ಈ ಗೌರ್ಮೆಂಟ್ ದಿವಾಳಿಯಲ್ಲಿ ಉಂಟಂತೆ. ಅದೆಷ್ಟು ಸತ್ಯನೋ ಅದ್ರ ಬಗ್ಗೆ ನಾನು ಇಂಟರ್ಫಿಯರೆನ್ಸಿಗೆ ಹೋಗಲ್ಲ. ಬಟ್ ಏನಾದರೂ ಕಾಂಗ್ರೆಸ್ಗೆ ವೋಟ್ ಕ್ಯಾಚಿಂಗ್ ಇದ್ದರೆ ಅದು ಬಿಕಾಸ್ ಆಫ್ ಇದು ಏನು ಗ್ಯಾರಂಟಿ ಇಟ್ ವೆರಿ ಸಕ್ಸಸ್ಫುಲ್. ಏನಾದರೂ ಇವತ್ತು ಅವ್ರು ಓಟ್ ಬರೋದಿದ್ರೆ ಅದೇ ಅದಕ್ಕೆ ಮತ್ತೆ ಯಾವುದೇ ಯಾಕಂದ್ರೆ ಹಗರಣಗುಂಟು ಮತ್ತು ಬೇಡ ಕೆಲವೊಂದು ಇಶ್ಯೂಸ್ಗಳಲ್ಲಿ ಇವರು ರೂಲಿಂಗ್ ಪಾರ್ಟಿಯವರು ಆ್ಯಕ್ಟರ್ ಫೇಲಿಯರ್ ಆಗಿದ್ದಾರೆ ಇದೆಲ್ಲ. ಬಟ್ ಇದಕ್ಕೆಲ್ಲ ಮೇಲಾಗಿಂತ ಮತ್ತು ಹಣ ಪ್ರಭಾವ ಎಲ್ಲಕ್ಕಿಂತ ಜಾಸ್ತಿ ಬೀಳೋದು ಹಣ ಪ್ರಭಾವ. ರಾಜ್ಯ ರಾಜಕೀಯನೆಲ್ಲ ಲೋಕೇಶನೆಲ್ಲ ಈ ಬೈ ಎಲೆಕ್ಷನ್ ಜಾಸ್ತಿ ಪ್ರಭಾವ ಬೀಳೋದು ಹಣ ಪ್ರಭಾವ. ನಿಮ್ಗೆ ಇವತ್ತು ನಾನು ಪೇಪರ್ ಓದ್ತೀನಿ, 30 ಕೋಟಿದು ಅಕ್ರಮ ವಶ ಮಾಡಿದಾರಂತೆ. 30 ಕೋಟಿದ ಅಕ್ರಮ ವಶ ಒಂದು ಕ್ಷೇತ್ರದಲ್ಲಿ, ಎಲ್ಲಿ ಚನ್ನಪಟ್ಟಣದಲ್ಲಿ ಲೆಕ್ಕ ಹಾಕಿ ಒಂದು ಕ್ಷೇತ್ರದಲ್ಲಿ 30 ಕೋಟಿ. ಅದರಲ್ಲಿ ಅಫಿಷಿಯಲಿ ಸೀಸ್ ಅಫಿಷಿಯಲ್ ಸೀಸ್ ಆಗಿದೆ 30 ಕೋಟಿ ಲೆಕ್ಕ. ಹಾಗಾದ್ರೆ ಅನ್ಅಫಿಷಿಯಲ್ ಎಷ್ಟು ಏನು ಕಾಂಚನ ಯಾವ ರೀತಿ ಚೆಲ್ಲಾಟ ಅಲ್ಲ, ಕಾಂಚನದ ಯಾವ ಕೋಟಿ ಪ್ಲಸ್ ಒಂದಿಂದಲ್ಲಿ ಅಂತ ಹೇಳಿ. ಬಟ್ ನಮ್ಗೆ ಸ್ವಲ್ಪ ಜಾಸ್ತಿ ಹೇಳ್ತಿದ್ದಾರೆ ಏನೋ ಅನ್ಸಿತ್ತು. ನನಗೆ ಶಾಕ್ ಆಯ್ತು, 30 ಕೋಟಿ ಅಕ್ರಮ ಹಣದ ಅಕ್ರಮ ಸೊತ್ತಿಂದ ವಶ ಆಗಿದೆ ಅಂತೇಳಿ. ಅದರ ಲಿಕರ್ ಸೇರಿದೆ, ಕ್ಯಾಶ್ ಸೇರಿದೆ, ಉಡುಗೊರೆ ಗಿಫ್ಟ್ಗಳು ಸೇರಿದೆ. ಒಂದು ಕ್ಷೇತ್ರದಲ್ಲಿ 30 ಕೋಟಿ ಅಕ್ರಮ. ಅಫಿಷಿಯಲ್ ಎಷ್ಟಿರ್ಬೋದು ಅರ್ಥ ಆಯ್ತು ಲೆಕ್ಕ ಹಾಕಿ. ಇದನ್ನು ನೋಡುವಾಗ ಕಡೆಗಂತೂ ಪ್ರಭಾವ ಇರೋದು ಲಾಸ್ಟ್ ನಿನ್ನೆ ಮತ್ತು ಮೊನ್ನೆ ರಾತ್ರಿ ಹೊತ್ತಲ್ಲಿ ಹಗಲು ಹೊತ್ತಲ್ಲಿ ಏನಿದೆ ಅದು ಅಂತೂ ಇಟ್ ಪ್ಲೇಸ್ ವೆರಿ ವೈಟಲ್ ರೋಲ್ ಇನ್ ದಿಸ್ ಎಲೆಕ್ಷನ್. ಈ ಎಲೆಕ್ಷನ್ ಎಲ್ಲರೂ ಹೇಳ್ತಾರೆ 5-5 ಸಾವಿರ ಒಂದೊಂದು ಓಟಿ ಕೊಟ್ಟಿದ್ದಾರೆ ಹೇಳ್ತಾರೆ. ನಂಗೆ ಗೊತ್ತಿಲ್ಲಪ್ಪ, ನಾವು ಅದನ್ನು ಅಫಿಷಿಯಲ್ ಹೇಳಬಾರ್ದು. ಕೆಲವರು 3-3 ಸಾವಿರ ಕೊಟ್ಟಿದ್ದಾರೆ, ಅದರೊಟ್ಟಿಗೆ ಬೆಳ್ಳಿ ಪದಕ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಅಥವಾ ಬೇಕಾದಷ್ಟು ಕುಡಿಲಿಕ್ಕೆ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. ಯಾವುದು ಸತ್ಯ ನನಗೆ ಗೊತ್ತು. ನಮಗೆ ಕೆಲವು ಫ್ರೆಂಡ್ಸ್ ಹೇಗಿದ್ದಾರೆ, ಪರ್ಟಿಕ್ಯುಲರ್ ಚನ್ನಪಟ್ಟಣ ನಾನು ನೋಡಿದ್ದೀನಿ. ಯಾಕಂದರೆ ಆ 2 ಕ್ಷೇತ್ರಗಳ ಅಷ್ಟು ಸ್ಪರ್ಧೆ ಕಾಣ್ತಾ ಇಲ್ಲ ನನಗೆ, ಸೊಂಡೂರು ಮತ್ತು ಶಿಗ್ಗಾವಿಯಲ್ಲಿ. ಯಾಕಂದರೆ ಸೊಂಡೂರಲ್ಲಿ ಇದ್ದವರಿಗೆ ಹೇಳ್ತಾರೆ ಇದು. ಮತ್ತು ನೋಡಿ ಮತ್ತೆ 2-3 ಪ್ರಶ್ನೆ ಭಾರಿ ಒಳ್ಳೆ ಪ್ರಶ್ನೆ ಹೇಳಿದ್ರಿ. ಒಂದು ಕುಟುಂಬ ರಾಜಕಾರಣ. ಕುಟುಂಬ ಮೋದಿಯವರು ಕೆಂಪುಕೋಟೆಯಲ್ಲಿ ನಿಂತ್ಕೊಂಡು ಹೇಳಿದರು, ನೆಕ್ಸ್ಟ್ ನಾವು 1 ಲಕ್ಷ ಯುವಕರು ರೆಡಿ ಮಾಡ್ತೇವೆ, ಯಾವ್ರವರು ಯಾವುದೇ ವಂಶ ರಾಜ್ಯಕ್ಕೆ ಬರಬಾರ್ದು, ಅವರು ಕರಪ್ಷನ್ ಇರಬಾರ್ದು ಅಂತವ್ರು. ಬಟ್ ಟಿಕೆಟ್ ಕೊಡ್ತಾ ಇರೋದು NDA ಅಷ್ಟೇ, ಕಾಂಗ್ರೆಸ್ಸಲ್ಲಿ ಸಹ ವಂಶ ರಾಜಕಾರಣಕ್ಕೆ ಟಿಕೆಟ್ ಕೊಟ್ಟಿದ್ದಾರೆ ಈ ಸಲ. ಯಾಕಂದರೆ ಗೆಲ್ಲೋ ಕುದುರೆ ಬೇಕು, ಅದು ಇಂಪಾರ್ಟೆಂಟ್. ಗೆಲ್ಲೋ ಕುದುರೆ ಇಂಪಾರ್ಟೆಂಟ್, ಖಾಲಿ ಪಾಲಿಸಿ ಮ್ಯಾಟರ್ಸ್ ಇಟ್ಕೊಂಡು ಹೋಗೋದಿಲ್ಲ. ಗೆಲ್ಲೋ ಕುದುರೆ ಇಂಪಾರ್ಟೆಂಟ್. ನೀವು ಸರ್, ತುಕಾರಾಮ್ ಅವರು ಸಂಸದರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಒಂದ್ ಓಟ್ ಹೆಚ್ಚಿಗೆನೆ ಗೆಲ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ ರಿಯಾಕ್ಟ್ ಮಾಡಿದ್ದಾರೆ ರಿಪಬ್ಲಿಕನ್ ಕನ್ನಡಕ್ಕೆ ತಮ್ಮ ಪತ್ನಿ, ಹಾಗೆ ನಿಮ್ಮ ಕ್ಷೇತ್ರದ ಕ್ಯಾಂಡಿಡೇಟ್ ಕೂಡ. ಅದೇ ವಿಶ್ವಾಸ ತಮ್ಮಲ್ಲೂ ಇದೆಯಾ? ಖಂಡಿತ 200% ಇದೆ. ಬಟ್ ಹೆಚ್ಚಿಗೆ ಓಟ್ ಆಗಿರೋದು ಸರ್ಕಾರದ ವಿರುದ್ಧವಾಗಿ ತೀರ್ಪನ್ನ ಕೊಡ್ಲಿಕ್ಕೆ ಮತದಾರರು ಬಂದು ಓಟ್ ಹಾಕಿರೋದು ಅನ್ನೋ ವಿಶ್ಲೇಷಣೆ ಕೂಡ ಇದೆ. ಅಲ್ಲೇ ನಿಮ್ಗೆಲ್ಲ ರಿಸಲ್ಟ್ ಸಿಕ್ಕಿರ್ಬೇಕಲ್ಲಮ್ಮ, ಸರ್ವೆ ರಿಪೋರ್ಟ್ ನಿಮ್ಗೆಲ್ಲ ಸಿಕ್ಕಿದೆಯಲ್ಲ, ಅದು ಸತ್ಯ ಇದೆ. 100% ಇದು ಪ್ರಜ್ಞಾವಂತರ ಒಂದು ಕ್ಷೇತ್ರ ಸಂಡೂರು. ಹಿಂಗಾಗಿ ಅವರು ಮುಂದಿನ ಒಂದು ಭವಿಷ್ಯಕ್ಕಾಗಿ ಹಿಂದೆ ಏನೋ ಒಂದು ಸಂಪ್ರದಾಯ ಇತ್ತು, ಅದು ಕಾಂಗ್ರೆಸ್ಸಿಗೆ ಅದು ಮುಂದರೆದಿದೆ. ಹಿಂದೆ ಕೂಡ ಇದೆ, ಇವತ್ತಿದೆ, ಮುಂದೆ ಕೂಡ 23ನೇ ತಾರೀಕಿಗೆ ಕಾಂಗ್ರೆಸ್ ಪರವಾಗಿ ತೀರ್ಪು ಕೊಟ್ಟಿದ್ದಾರೆ. ನಮ್ಮ ಅಭ್ಯರ್ಥಿ ಗೆಲ್ತಾರೆ. ಈಗ ಫ್ರಾಂಕ್ ಆಗಿ ಕೇಳಬೇಕು ಅಂದ್ರೆ ನಿಮ್ಮ ಬಗ್ಗೆ ವಿಶ್ವಾಸ ಒಲವಿತ್ತು ಮತದಾರರಿಗೆ, ನಿಮ್ಮನ್ನ ಗೆಲ್ಸ್ಕೊಂಡ್ ಬಂದಿದ್ದಾರೆ. ಬಟ್ ಕುಟುಂಬ ರಾಜಕಾರಣ ಅಂತ ಬಂತು, ಬೇರೆಯವರಿಗೆ ಪಕ್ಷಕ್ಕೆ ದುಡ್ದವ್ರಿಗೆ ಯಾರಿಗಾರು ಓಟ್ ಕೊಟ್ಟಿದ್ರೆ ಇಲ್ಲಿ ಕುಟುಂಬ ಇಲ್ಲ ಮೇಡಮ್. ಒಂದ್ ಕೇಳಿ ಮೇಡಮ್, ಇಲ್ಲಿ ಆಗ್ಲೆಲ್ಲ ಕುಟುಂಬ ಅನ್ಬಾರ್ದು. ಯಾರು ಜನಸೇವೆ ಮಾಡ್ತಾರೆ, ಯಾರು ಜನರ ಪರವಾಗಿ ಕೆಲಸ ಮಾಡ್ತಾರೆ, ಯಾರನ್ನ ಹಚ್ಚಿಗೆ ಅಲ್ಲಿ ಪಾಯಿಂಟ್ ಇರೋದು ಇದ್ರಲ್ಲಿ. ಅರ್ಥ ಆಯ್ತಾ ಇಲ್ಲ? ಈಗ ಮೊದಲಿನಿಂದ ಕೂಡ ಕಾಂಗ್ರೆಸ್ ಪಕ್ಷ ಯಾವಾಗ್ಲೂ ಕೂಡ ತ್ಯಾಗ ಬಲಿದಾನ ಮಾಡ್ಕೊಂಡು ದೇಶಕ್ಕೋಸ್ಕರ ನಾಡಿಗೋಸ್ಕರ ಕೆಲಸ ಮಾಡಿದ್ದಾರೆ. ನಾವು ಕೂಡ ಇವತ್ತು 4 ಬಾರಿ ಇವತ್ತೆಲ್ಲ ಆಗಿದ್ದಾರೆ, ನನಗೆ ಆಶೀರ್ವಾದ ಮಾಡಿದ್ದಾರೆ, ಆಮೇಲೆ ಸಂಸದನಾಗಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಅದು ಕೂಡ ಇವತ್ತು ಖಂಡಿತ ಅದೇ ಸಂಪ್ರದಾಯ ಮುಂದುವರಿತದೆ. ವಾಲ್ಮೀಕಿ ನಿಗಮದ ಹಗರಣ ಪರಿಣಾಮ ಬೀರಿರುತ್ತೆ ಅನ್ಸಲ್ವಾ ಸರ್? ನಾಗೇಂದ್ರ ಅವರು ಜೈಲಿಗೆ ಹೋಗಿ ಬಂದ್ರು. ಸಂಬಂಧನೇ ಇಲ್ಲ, ಅದಕ್ಕೆ ಯಾವ್ದು ಸಂಬಂಧನೇ ಬರೋದಲ್ಲ ಅದಕ್ಕೆ.